ಸೀಸನ್ ಸ್ಪೆಷಲ್ ಮಾವಿನ ಹಣ್ಣಿನ ಕೇಕ್ನ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಟ್ರಸ್ಟ್ ಮೀ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸೊ ಹೆಲ್ದಿಯಾಗಿ ಕೂಡ ಮನೇಲಿ ಮಾಡ್ಕೊಳ್ಬೋದು. ನೀವು ಬೇಕ್ರಿಯಲ್ಲಿ ಯಾವ ರೀತಿ ತಿಂದಿರ್ತೀರಲ್ವ ಸೇಮ್ ಪರ್ಫೆಕ್ಟ್ ಅಳತೆನಲ್ಲಿ ಹಾಗೆ ಸಾಫ್ಟಾಗಿ ಸ್ಪಾಂಜಿ ಆಗಿರುವಂಥ ಕೇಕ್ನ ನಾವು ಮನೆಯಲ್ಲಿ ಸಿದ್ಧ ಮಾಡ್ಕೊಳ್ಬೋದು. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ರೆಸಿಪೀಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸಿ ಸಿಂಪಲ್ಲಾಗಿ ಮ್ಯಾಂಗ್ನೋ ಕೇಕ್ ಅಥವಾ ಮಾವಿನ ಹಣ್ಣಿನ ಕೇಕ್ನ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ. ಸೊ ಕಂಪ್ಲೀಟಾಗಿ ವೀಡಿಯೋನ ನೋಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನೀವು ಕೂಡ ಒಮ್ಮೆ ತಪ್ಪದೆ ಟ್ರೈ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಸೊ ನಾನು ಮಾವಿನ ಹಣ್ಣನ್ನ ಕೇಕ್ ಮಾಡೋದಕ್ಕೆ ಮನೆಯಲ್ಲಿರೋವಂಥ ಸಿಂಪಲ್ ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ. 3 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಅರ್ಧ kg ಅಳತೆಯಲ್ಲಿ ಮಾಡ್ತಾ ಇರೋವಂಥದ್ದು. ಹಾಗಾಗಿ 3 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ಇದು ಮೇ ಬಿ ರಸ್ಪೂರಿ ಅನಿಸುತ್ತೆ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೊಂದು. ಸೊ ಈ ಮಾವಿನ ಹಣ್ಣು ಯಾವುದು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಾನು 1 ಕಪ್ನಷ್ಟು ರವೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾಕಂದರೆ ಮಾವಿನ ಹಣ್ಣಲ್ಲೇ ಆಲ್ರೆಡಿ ಸ್ವೀಟ್ನೆಸ್ ಇರೋದ್ರಿಂದ ಸಕ್ಕರೆನ ಸ್ವಲ್ಪನೇ ತೊಗೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ 1 ಕಪ್ ಅಳತೆನಲ್ಲಿ ನಾನು ಮಾವಿನ ಹಣ್ಣು ತೊಗೊಂಡಿದ್ದೀನಿ. 1/4 ಕಪ್ಪಷ್ಟು ಮೊಸರು ಮತ್ತು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ 1/4 ಕಪ್ ಅಳತೆನಲ್ಲಿ. ಅದ್ರ ಜೊತೆಗೆ ಬೇಕಿಂಗ್ ಪೌಡರನ್ನು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ 1/4 ಟೇಬಲ್ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಅಳತೆನಲ್ಲಿ ನಾನು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂತಂದರೆ ಈನೋ ಕೂಡ ಬಳಸ್ಕೋಬೋದು. ಈನೋ ಬಂದು ಎಲ್ಲ ಕಡೆಯಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನನಗೆ ವೆನಿಲಾ ಎಸೆನ್ಸ್ ಬೇಕಾಗುತ್ತೆ, 1-2 ಹನಿಯಷ್ಟು. ಜೊತೆಗೆ ಪಿಂಚ್ ಆಫ್ ಸಾಲ್ಟ್ ಬೇಕಾಗುತ್ತೆ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಸೊ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಮಾವಿನ ಸೇರಿಸ್ಕೊಂಡು ಫೈನ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಯಾವುದೇ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಫೈನ್ ಪೇಸ್ಟ್ನ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ಬ್ಯಾಟರ್ನ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ಗೆ ನಾವು ತೊಗೊಂಡಿರೋವಂಥ ರವೆನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಪೇಸ್ಟ್ ಮಾಡ್ಕೊಂಡಿರೋವಂಥ ಮಾವಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ತೊಗೊಂಡಿರೋವಂಥ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋವಂಥದ್ದು. ಸೊ ನೀವು ಅಂಗಡಿ ಮೊಸರನ್ನು ಕೂಡ ಸೇರಿಸ್ಕೋಬೋದು, ಬಟ್ ಹುಳಿ ಇರಬಾರ್ದು. ನಾರ್ಮಲ್ ಟೆಂಪ್ರೇಚರ್ಲಿರೋ ಮೊಸರನ್ನ ಹಾಕ್ಕೊಂತಂದರೆ ತುಂಬಾ ಟೇಸ್ಟ್ ಇರುತ್ತೆ. ಯಾಕಂದರೆ ಮಾವಿನ ಹಣ್ಣಲ್ಲಿ ಆಲ್ರೆಡಿ ಸ್ವಲ್ಪ ಹುಳಿನೇ ಅಂಶ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಮೊಸರು ಹುಳಿ ಇರಬಾರ್ದು. ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ನೀಟಾಗಿ 3 ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಮಾವಿನ ಹಣ್ಣಲ್ಲಿರೋವಂಥ ನೀರಿನ ಅಂಶ ರವೆ ಅಬ್ಸರ್ವ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಅದಕ್ಕೆ ನಾವು ತೊಗೊಂಡಿರೋಂಥ ಆಯಿಲ್ನ ಕೂಡ ಹಾಕೋಬೋದಾಯಿತು. ಇದು ಯಾವುದೇ ಆಯಿಲ್ನ ಹಾಕ್ಕೋಬೋದು. ನೀವು ಕುಕ್ಕಿಂಗ್ ಆಯಿಲ್ ಯಾವ್ದು ಬಳಸ್ತೀರಲ್ವ ಅದನ್ನೇ ಸೇರಿಸ್ಕೊಳ್ಬೋದು. ನಾನು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ರವೆಗೆ ಹಾಲು ಅಥವಾ ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಸೊ ಮಾವಿನ ಹಣ್ಣಿನ ನೀರಿನ ಅಂಶ ಇರೋದ್ರಿಂದ ಅದನ್ನೇ ಅಬ್ಸರ್ವ್ ಆಗುತ್ತೆ ರವೆ. ನೋಡ್ತಾ ಇರ್ಬೋದು, ಸೊ ನಾನಿಲ್ಲಿ ಹಾಲು ನೀರು ಯಾವುದು ಕೂಡ ಸೇರಿಸಿಲ್ಲ. ಮಾವಿನ ಹಣ್ಣಲ್ಲಿರೋ ಅಂಥ ನೀರಿನ ಅಂಶದಲ್ಲಿ ಇಷ್ಟು ರೆಡಿಯಾಗಿದೆ. ಸೊ ರವೆನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬೇಡ. ಒಂದು 10 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ನೀವು. 15 ಮಿನಿಟ್ಸ್ ಬಿಟ್ಟಿದೆ. ನೋಡ್ತಾ ಇರ್ಬೋದು ಇವಾಗ. ಸೊ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ರವೆ ನೆಂದ್ಕೊಂಡಿದೆ. ಅದನ್ನು ಮತ್ತೊಂದು ಸರಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸೊ ನೆನೆಯಕ್ಕಿಟ್ಟಿರುವಂಥ ರವೆನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಸಿಗುತ್ತೆ. ರವೆನ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ತೊಗೊಂಡಿರೋಂಥ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಪಿಂಚ್ ಆಫ್ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಸಾಲ್ಟ್ ಹಾಕೋದ್ರಿಂದ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ. ಅದ್ರ ಜೊತೆಗೆ 1-2 ಹನಿಯಷ್ಟು ವೆನಿಲಾ ಎಸೆನ್ಸ್ ಹಾಕೋತಿದ್ದೀನಿ. ಇದಕ್ಕೆ ಬಂದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಸೊ ಬೇಕು ಅಂದರೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು 1-2 ಹನಿಯಷ್ಟು ವೆನಿಲಾ ಎಸೆನ್ಸ್ ಫ್ಲೇವರ್ಗೋಸ್ಕರ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇವೆಲ್ಲವನ್ನೂ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಕೈನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾನು ಬೇಗ ಆಗಲಿ ಅಂಥೇಳಿ ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೊ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರು ಬೇಕಾಗತ್ತೆ ನಮಗೆ. ಸೊ ಆದಷ್ಟು ಸ್ವಲ್ಪ ದಪ್ಪ ಅಳತೆನಲ್ಲೇ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಲ್ರೆಡಿ ನಾನು ಕೇಕ್ ಟಿನ್ಗೆ ಬಂದು ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು, ಕೇಕ್ ಟಿನ್ಗೆ ಬ್ಯಾಟರ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನ ಹಾಕೋಬೋದು. ಸೊ ಬಟರ್ ಪೇಪರ್ ಇಲ್ಲ ಅಂತಂದರೆ ಕೇಕ್ ಟಿನ್ಗೆ ಕುಕ್ಕಿಂಗ್ ಆಯಿಲ್ನ ಹಚ್ಬಿಟ್ಟು ಸ್ವಲ್ಪ ಮೈದಾನ ಗ್ರೀಸ್ ಮಾಡಿ ಹಾಕೊಂಡ್ರು ಕೂಡ ಪರ್ಫೆಕ್ಟಾಗಿಯೇ ಬರುತ್ತೆ. ಮೇಲೆ ನಾನು ಗಾರ್ನಿಷ್ಗೋಸ್ಕರ
ಸ್ವಲ್ಪ ಟ್ರೂಟಿ ಫ್ರೂಟಿ ಇತ್ತು ಅಂತ ಹೇಳಿ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋತಾ ಇದ್ದೀನಿ. ಸೊ ನೀವು ಇಷ್ಟಪಡೋ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಗಾರ್ನಿಷ್ಗೆ ಹಾಕ್ಕೊಳ್ಬೋದು, ನೋಡ್ತಾ ಇರ್ಬೋದು. ಸೊ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ತವನ. ನೀವು ಹವನ್ ಇತ್ತಂದರೆ ಹವನಲ್ಲಿ ಕೂಡ ಬೇಕ್ ಮಾಡ್ಕೋಬೋದು, ಸೊ ಅಥವಾ ಕುಕ್ಕರ್ನಲ್ಲಿ ಕೂಡ ಬೇಕ್ ಮಾಡ್ಕೋಬೋದು. ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ಕುಕ್ಕರ್ನಲ್ಲಿ ಯಾವ ರೀತಿ ಬೇಕ್ ಮಾಡೋದಂತೇಳಿ. ಸೊ ತವನ ಬಿಸಿ ಇರೋದ್ರಿಂದ ಸೊ ಇದನ್ನು ನಾನು ಕೇಕ್ ಟಿನ್ ಏನಿತ್ತು ಅದನ್ನು ಇಟ್ಟು ನಾನು 40 ಮಿನಿಟ್ಸು ಬೇಕ್ ಮಾಡ್ಕೊಂಡಿದ್ದೀನಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಆದಷ್ಟು ಫಸ್ಟ್ ಟೈಮ್ ಮಾಡ್ತಿರೋ ಅಂಥವ್ರು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಕ್ ಮಾಡ್ಕೊಳ್ಬೇಕಾಗತ್ತೆ, ನೋಡ್ತಾ ಇರ್ಬೋದು. ಆಫ್ಟರ್ 40 ಮಿನಿಟ್ಸ್ ತೋರಿಸ್ತಾ ಇದ್ದೀನಿ. ಸೊ ಈ ಗೋಬಿ ಸ್ಟಿಕ್ಕು ಅಥವಾ ಚಾಕು ಸಹಾಯದಿಂದ ನಾವು ಚೆಕ್ ಮಾಡ್ಕೊಳ್ಬೋದು. ಈ ರೀತಿ ಅಂಟ್ಕೊಂಡಿಲ್ಲ ಅಂತಂದರೆ ಪರ್ಫೆಕ್ಟಾಗಿ ಬೇಕಾಗಿದೆ ಅಂತೇಳಿ ಅರ್ಥ. ಸೊ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಶಿಫ್ಟ್ ಮಾಡ್ಕೋತೀನಿ, ನೋಡ್ತಾ ಇರ್ಬೋದು. ಸೊ ಎಲ್ಲಿ ಕೂಡ ಸ್ವಲ್ಪನೂ ತಳ ಹಿಡ್ದಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಸಾಫ್ಟಾಗಿ ನೀವು ಬೇಕ್ರಿನಲ್ಲಿ ಯಾವ ರೀತಿ ಕೇಕ್ ತಿಂದಿರ್ತೀರಲ್ವ ಅದೇ ಟೇಸ್ಟಿನಲ್ಲಿ ತುಂಬಾ ರುಚಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬಾ ಸಾಫ್ಟಾಗಿತ್ತು, ಹಾಗೆ ಪರ್ಫೆಕ್ಟಾಗಿ ಬೆಂದಿತ್ತು ಕೂಡ. ನಮ್ಮನೇಲೆ ಮಾಡ್ತಾನೆ ಖಾಲಿಯಾಗಿತ್ತು ಈ ಒಂದು ಕೇಕು, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ತಪ್ಪದೆ ನೀವು ಕೂಡ ಟ್ರೈ ಮಾಡಿ, ಯಾಕಂದರೆ ಮಾವಿನ ಹಣ್ಣು ಇದು ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ. ಸೊ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.